ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 52 ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಕೇಸನ್ನ ವಾಪಸ್ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಅವರು ತಿಳಿಸಿದ್ದಾರೆ. 52 ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಕೇಸನ್ನ ವಾಪಸ್ ಪಡೆಯುವುದಕ್ಕೆ ಅವಕಾಶ ಇದೆ, ವಾಪಸ್ ತೆಗೆದುಕೊಳ್ಳಬಹುದು ಅಂತ ಸಂಪುಟ ತೀರ್ಮಾನವನ್ನ ಮಾಡಿದೆ. ಕೇಸ್ ವಾಪಸ್ಗೆ ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಶಿಫಾರಸನ್ನ ಮಾಡಿದ್ವು. ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಈ ಲಾಡ್ಲೆ ಮಶಾಕ್ ದರ್ಗಾ ಕೇಸ್, ಈ ಕೇಸ್ನ ವಾಪಸ್ ಪಡೆದಿರೋದ್ರ ಬಗ್ಗೆ ನಾನು ಮಾತಾಡಲ್ಲ, ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಲ್ಲ. ಅದು ಕ್ಯಾಬಿನೆಟ್ನ ನಿರ್ಧಾರ. ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ, ಎಲ್ಲವನ್ನೂ ಪರಿಗಣಿಸಿ ಚರ್ಚೆಯನ್ನ ಮಾಡಿಯೇ ಈ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದನ್ನು ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇತ್ತು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡೋದು. ಸುಮಾರು 52 ಕೇಸ್ಗಳು, ವಿವಿಧ ಸಂಘಟನೆಗಳು, ಇಡೀ ರಾಜ್ಯದ ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದನ್ನು ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇತ್ತು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡೋದು. ಸುಮಾರು 52 ಕೇಸ್ಗಳು, ವಿವಿಧ ಸಂಘಟನೆಗಳು, ಇಡೀ ರಾಜ್ಯದ ಇವೆಲ್ಲವೂ ಕೂಡ ಅನೇಕ ವರ್ಷಗಳಿಂದ ಅವ್ರ ಮೇಲೆ ಕೇಸ್ಗಳಿದ್ದನ್ನು ರೆಪ್ರೆಸೆಂಟೇಷನ್ ಮಾಡ್ತಾಲೇ ಇತ್ತು. ಅದನ್ನು ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿತ್ತು. ಸಬ್ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸನ್ನು ಕೂಡ ಇಂಡಿವಿಜುವಲ್ ಆಗಿ ಚರ್ಚೆ ಮಾಡಿ ಇದು ವಾಪಸ್ ತಗೊಳ್ಬೋದು, ಕಾನೂನಾತ್ಮಕವಾಗಿ ಇದಕ್ಕೆ ವಾಪಸ್ ತಗೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿ ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡೋದು. ಸುಮಾರು 52 ಕೇಸ್ಗಳು, ವಿವಿಧ ಸಂಘಟನೆಗಳು, ಇಡೀ ರಾಜ್ಯದ ಇವೆಲ್ಲವೂ ಕೂಡ